ಇನ್ನು ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೌಢಶಾಲೆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ತುಂಬಾ ಕಡೆಯಿಂದ ವಿಐಪಿಗಳು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ 5 ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸಂಜೆ 4 ಗಂಟೆಯ ಬಳಿಕ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಂತ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲಾ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆಯಿಂದ ವಿಐಪಿಸ್ ಅಥವಾ ವಿವಿಐಪಿಸ್ ತುಂಬಾ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡ್ ಅಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಅಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ ಎಸ್ಪಿಸು, ಡಿಎಸ್ಪಿಸು, ಎಸ್ಪಿಸು ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನು ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನ್ ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲಾ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲಾ ರೀತಿಯಾದ ನಿನ್ನೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ದಾವಣಗೆರೆಯಲ್ಲಿರುವಂತಹ ಅವರ ಇನ್ನು ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೌಢಶಾಲೆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ತುಂಬಾ ಕಡೆಯಿಂದ ವಿಐಪಿಗಳು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ 5 ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸಂಜೆ 4 ಗಂಟೆಯ ಬಳಿಕ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಂತ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲಾ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆಯಿಂದ ವಿಐಪಿಸ್ ಅಥವಾ ವಿವಿಐಪಿಸ್ ತುಂಬಾ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡ್ ಅಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಅಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ ಎಸ್ಪಿಸು, ಡಿಎಸ್ಪಿಸು, ಎಸ್ಪಿಸು ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ನು ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನ್ ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲಾ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲಾ ರೀತಿಯಾದ ನಿನ್ನೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ದಾವಣಗೆರೆಯಲ್ಲಿರುವಂತಹ ಅವರ ಇನ್ನು ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೌಢಶಾಲೆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ.
ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ತುಂಬಾ ಕಡೆಯಿಂದ ವಿಐಪಿಗಳು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ 5 ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸಂಜೆ 4 ಗಂಟೆಯ ಬಳಿಕ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಂತ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲಾ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆಯಿಂದ ವಿಐಪಿಸ್ ಅಥವಾ ವಿವಿಐಪಿಸ್ ತುಂಬಾ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡ್ ಅಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಅಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ ಎಸ್ಪಿಸು, ಡಿಎಸ್ಪಿಸು, ಎಸ್ಪಿಸು ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನ್ ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನಾವು ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲಾ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲಾ ರೀತಿಯಾದ ನಿನ್ನೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ದಾವಣಗೆರೆಯಲ್ಲಿರುವಂತಹ ಅವರ ಇನ್ನು ಶಾಮನೂರು ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೌಢಶಾಲೆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ತುಂಬಾ ಕಡೆಯಿಂದ ವಿಐಪಿಗಳು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ 5 ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸಂಜೆ 4 ಗಂಟೆಯ ಬಳಿಕ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಹೀಗಂತ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲಾ ಪೂಜಾ ಕಾರ್ಯಗಳು ಮುಗಿದ ನಂತರ ಹೈಸ್ಕೂಲ್ ಫೀಲ್ಡ್ ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡಿನಲ್ಲಿ ಸಾರ್ವಜನಿಕರ ದರ್ಶನ ಮುಗಿದ ನಂತರ ಕಲ್ಲೇಶ್ವರ ಮಿಲ್ನಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಹೋಗುವುದಾಗಿ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಬಂದೋಬಸ್ತ್ ಬೇಕು ಈಗಾಗಲೇ ಎಲ್ಲಾ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆಯಿಂದ ವಿಐಪಿಸ್ ಅಥವಾ ವಿವಿಐಪಿಸ್ ತುಂಬಾ ಕಡೆಗಳಿಂದ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು, ಕಾನ್ವೆ ವ್ಯವಸ್ಥೆಗಳಾಗಿರಬಹುದು ಮಾಡಿದ್ದೇವೆ. ಅದಲ್ಲದೆ ಎಲಿಪ್ಯಾಡ್ ಏನಿದೆ, ಎಲಿಪ್ಯಾಡ್ ಕೂಡ MBA ಗ್ರೌಂಡ್ ಅಲ್ಲಿ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಇದೆ, ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಹೊರಗಡೆಯಿಂದ ಮೆನ್ ಅಂಡ್ ಆಫೀಸರ್ ಸುಮಾರು 1,500 ಜನ ಕೇಳಿದ್ದೇವೆ. ಅದಲ್ಲದೆ ಅಡಿಷನಲ್ ಎಸ್ಪಿಸು, ಡಿಎಸ್ಪಿಸು, ಎಸ್ಪಿಸು ಎಲ್ಲ ಸೇರಿ ಅವರು ಕೂಡ 250 ಆಫೀಸರ್ಸ್ ಕೂಡ ಕೇಳಿದ್ದೇವೆ. KSRP ಎಷ್ಟು ಬೇಕು ಅದು ಕೂಡ ಬರ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಬೇಕು, ಬೇರೆ ಏನ್ ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹೆಲಿಪ್ಯಾಡ್ ಈಗಾಗಲೇ MBA ಗ್ರೌಂಡ್ ನಲ್ಲಿ 3 ಇದೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಅಲ್ಲೂ ಕೂಡ 2 ಇದೆ. ಟೋಟಲಿ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನಾವು ನಮಗೆ ಸಾರ್ವಜನಿಕರ ದರ್ಶನಕ್ಕೆ ನಾವು ಹೈಸ್ಕೂಲ್ ಗ್ರೌಂಡ್ ನಲ್ಲೇ ಇಡಬೇಕು ಅಂತ ಇರೋದ್ರಿಂದ ಎಲ್ಲಾ ಸಾರ್ವಜನಿಕರು ಅಲ್ಲಿಗೆ ಬಂದು ಸಾಲಾಗಿ ನಿಂತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಎಲ್ಲಾ ರೀತಿಯಾದ ನಿನ್ನೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ದಾವಣಗೆರೆಯಲ್ಲಿರುವಂತಹ ಅವರ